ಬೆಂಗಳೂರಿನಲ್ಲಿ ಯಾವ ರಸ್ತೆಗೆ ಹೋದ್ರೂ ಈಗ ರಸ್ತೆಗಳೇ ಕಾಣಿಸಲ್ಲ, ಬದಲಾಗಿ ನಮಗೆ ಗುಂಡಿಗಳ ದರ್ಶನ ಆಗ್ತಾ ಇದೆ. ನಾವೀಗ ಸಾಗರ ನಗರದಲ್ಲಿ ಇದ್ದೀವಿ, ಇಲ್ಲಿ ಅಷ್ಟೇನೆ ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿಗಳ ದರ್ಶನ. ಹಾಗಿದ್ರೆ ಬೆಂಗಳೂರಿನಲ್ಲಿ ಏನಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗುಂಡಿಗಳ ಸಮಸ್ಯೆ ಆಗ್ತಾ ಇದೆ? ನಮ್ಮ ಜೊತೆ ಸಂಚಾರಿ ತಜ್ಞರಾಗಿರುವಂತಹ ಶ್ರೀಹರಿ ಅವರಿದ್ದಾರೆ, ಅವ್ರನ್ನೇ ಕೇಳ್ಬಿಡೋಣ. ಸರ್, ಇವಾಗ ನಮಗಂತೂ ಟೆನ್ಷನ್ ಆಗೋಗ್ಬಿಟ್ಟಿದೆ, ದಿನ ಅದನ್ನೇ ಕವರೇಜ್ ಮಾಡಿ ಯಾವ ರೋಡ್ಗೆ ಹೋದ್ರೂ ಗುಂಡಿಗಳು. ಸೊ ಎಕ್ಸ್ಪರ್ಟ್ಗಳು ತಾವು, ಯಾಕೆ ಬೆಂಗಳೂರಿನಲ್ಲಿ ಇಷ್ಟೊಂದು ರಸ್ತೆಗಳಲ್ಲಿ ಗುಂಡಿ ಬೀಳ್ತಾ ಇದೆ, ಏನ್ ಸಮಸ್ಯೆ ಆಗ್ತಾ ಇರೋದು? ಅಸಲಿಗೆ ಈಗ ಏನಾಗ್ತದೆ ಅಂದ್ರೆ ನೋಡಿ, ಇದು ಫಸ್ಟು ಇದೆಲ್ಲ ನೋಡಿ, ಇಲ್ಲ ಕಿತ್ತು ಬರೋ ಅಂಥದ್ದು, ಇದೆಲ್ಲ ಕಿತ್ತು ಬರ್ತಾ ಇರ್ತದೆ. ಎರಡನೇದು, ಹಿಂದೆ ಒಂದು ಗುಂಡಿ ಬಿದ್ದಿತ್ತು ಅಂತ ಕಾಣಿಸುತ್ತೆ, ಆ ಹಿಂದೆ ಕುದ್ದೇ ಬಿಟ್ರೆ ಸರಿಯಾಗಿ ಮುಚ್ಚಿಲ್ಲ ಇವರು. ಸೊ ಅದನ್ನ ಅದ್ರ ಬದಲು ದೊಡ್ಡದಾಗಿದೆ ಇದು. ನೋಡಿ, ಇಲ್ಲಿ ಚಿಕ್ಕದಾಗಿ ಕಾಣ್ತಾ ಇದೆ ಇಲ್ಲೊಂದು, ಈ ಚಿಕ್ಕದಾಗಿದ್ದು ನಾಳೆ ದಿನ ಹಂಗೆ ಬಿಟ್ರೆ ಸೊ ದೊಡ್ಡದಾಗತ್ತದ, ಅವನಿಗೆ ಹೋಗ್ತಾ ಇರ್ತದೆ, ಸ್ಪ್ರೆಡ್ ಆಗ್ತಾ ಇರುತ್ತೆ. ಲೂಸ್ ಪಾರ್ಟಿಕಲ್ಸ್ ಥರ ಲೂಸ್ ಆಗಿರ್ತದೆ. ಇದು ಯಾಕೆ ಬೆಳೀತೆ ಗುಂಡಿ ಬೆಂಗಳೂರಿನಲ್ಲಿ ಮಾತ್ರ ಅಂತಂದ್ರೆ ಸರಿಯಾಗಿ ಪ್ರಪೋರ್ಷನ್ ಮಾಡಲ್ಲ ಇವರು. ಈಗ ಬಾಂಡಿಂಗ್ ಅಂತಾರೆ. ನೀವು ಜಸ್ಟ್ ಲೈಕ್ ನಿಮಗೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಪುರಿ ಉಂಡೆ, ರವೆ ಉಂಡೆ ಎಲ್ಲ ಮಾಡ್ತೀವಿ ನಾವು. ಅದು ಹೆಂಗೆ ರೌಂಡ್ ಆಗಿರುತ್ತೆ ಅಂದರೆ ಬಾಂಡ್ ಚೆನ್ನಾಗಿರುತ್ತೆ. ಅದೇ ನಾವು ಮನೆ ಒಳಗೆ ಮಾಡೋದ್ರಿಂದ ಕ್ಲೀನಾಗಿ ಅಂಟು ಅಂತೀವಿ ನಾವು, ಅದು ಮಾಡ್ತೀವಿ ನಾವು. ಆದರೆ ಈ ಅಂಟು ಹಾಕಬೇಕಾದ್ರೆ ಕರೆಕ್ಟಾಗಿರಬೇಕು, ಗಮ್ ಅನ್ನೋದು ಕರೆಕ್ಟಾಗಿರಬೇಕು. ಇದು ಗಮ್ ಅನ್ನೋದು ವಿಟಮಿನ್, ವಿಟಮಿನ್ ಯಾವಾಗಲೂ ಅದು ಕಾಸ್ಟ್ಲಿ, ಅದು ಇಂಡಿಯಾದಲ್ಲಿ ಸಿಗೋದಿಲ್ಲ, ಅದು ಗಲ್ಫಲ್ಲಿ ಸಿಗುತ್ತೆ, ಅಲ್ಲಿಂದ ತರಬೇಕು ನಾವು. ಇದಕ್ಕೋಸ್ಕರ ಏನು ಮಾಡ್ತಾರೆ, ಇದನ್ನು ಆದಷ್ಟು ಕಮ್ಮಿ ಬೆಲೆಗೆ ಕಮ್ಮಿ ಇದನ್ನು ಯೂಸ್ ಮಾಡ್ತಾರೆ. ಈ ಕಮ್ಮಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಜನರಲ್ಲಿಗೆ ಸಾಕಷ್ಟು ಇಲ್ಲದೆ ಇರೋದ್ರಿಂದ ಅದಕ್ಕೆ ಮಳೆ ಬಂದರೆ, ನೀರು ಬಂದರೆ ಸ್ಪ್ಲಿಟ್ ಆಗುತ್ತದು. ಸ್ಟ್ರಿಪ್ಪಿಂಗ್ ಅಂತೀವಿ ಅದನ್ನು ಇಂಗ್ಲೀಷ್ನಲ್ಲಿ, ಸ್ಟ್ರಿಪ್ ಆಗುತ್ತದು. ಸ್ಟ್ರಿಪ್ ಆದ ತಕ್ಷಣ ಏನಾಗುತ್ತೆ, ಈ ಕಲ್ಲುಗಳೆಲ್ಲ ಬರೋಕ್ಕೆ ಶುರು ಆಗುತ್ತೆ, ಆದ ಮೇಲೆ ದೊಡ್ಡದಾಗ್ತಾ ಹೋಗುತ್ತೆ ಗುಡ್ಡೆ. ಇದು ವಿಟಮಿನ್ ಸಮಸ್ಯೆಯಿಂದಲೇ ಹೀಗಾಗ್ತಿರೋದು ಬೆಂಗಳೂರಿಗೆ. ಈ ಸರಿಯಾಗಿ ವಿಟಮಿನ್ ಮಾಡಿ ಕಾಂಕ್ರೀಟ್ ಮಾಡಿದ್ರೆ ಇವರು ಒಳ್ಳೆ ಕರೆಕ್ಟಾಗಿರುತ್ತೆ. ಇವರಿಗೆ ಒಳ್ಳೆ ಚೆನ್ನಾಗಿ ದಮ್ ಮಾಡಿ ಬಾಂಡಿಂಗ್ ಅಂತೀವಿ. ಬಾಂಡ್ ಅಂದರೆ ಬಾಂಡ್ ಅಂದರೆ ಹಾಂ, ಈ ಬಾಂಡ್ ಅಂತಂದ್ರೆ ಏನು ಅಂತಂದರೆ, ಈ ಸ್ವಲ್ಪ ಇವಾಗ ಇಷ್ಟು ಗುಂಡಿ ಬಿದ್ದಿದೆ, ಈಗ ಈ ಗುಂಡಿನ ಸ್ವಲ್ಪ ದೊಡ್ಡದಾಗಿ ಮಾಡೋದಿದ್ದು. ಸ್ವಲ್ಪ ಯಾವಾಗಲೂ ಗುಂಡಿನ ಸ್ವಲ್ಪ ದೊಡ್ಡದು ಮಾಡ್ತಾರೆ, ಕೆಳಗಡೆನೂ ಆಗಿರ್ತಾರೆ, ಸುತ್ತಲೂ ಆಗಿರ್ತಾರೆ. ಅಂದರೆ ಅಟ್ಯಾಚ್ಮೆಂಟು ಸರಿಯಾಗಿರಲಿ ಅದಕ್ಕೆ ಅಂತ ಯೂಶಲಾಗಿ. ಇದು ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಈ ಥರ ಗುಂಡಿಗಳಲ್ಲಿ ಸ್ವಲ್ಪ ಜನರಲಾಗಿ ಒಂದು ಗುಂಡಿ ಮುಚ್ಚೋದು ಸುಮಾರು 1.5 ವರ್ಷ 2 ವರ್ಷ ಬರುತ್ತೆ. ಒಂದು ಗುಂಡಿ ಮುಚ್ಚಿದ್ರೆ ಮಣ್ಣು ತಂದು ಸುರಿತಾರಲ್ಲ, ಗುಂಡಿ ಮುಚ್ಚೋದಕ್ಕೂ ವಿಧಾನಗಳಿದಾವೆ. ಸರಿಯಾಗಿ ಮಾಡಿ ಸ್ವಲ್ಪ ತೆಗಿಬೇಕಿದೆ. ಇವಾಗ ಇದೇ ಇಷ್ಟು, ಈಗ ಇಲ್ಲಿ ಒಂದು ಹೊಸ ಕೆಲಸ ಮಾಡಬೇಕು ಅನ್ಕೊಳ್ಳೋಣ. ಈಗ ಅಂದ್ರೆ ಮೇಲೆ ಪದರಗಳನ್ನೆಲ್ಲ ತೆಗಿಬೇಕು, ಬಟ್ ಇವ್ರು ಏನ್ ಮಾಡ್ತಾರೆ, ಇಲ್ಲೇ ತಂದು ಸುರಿತಾರೆ, ಇದ್ರ ಮೇಲೆ ಸುರಿತಾರೆ. ಸ್ವಲ್ಪ ಒಂದು ಪದರ ಲೇಯರ್ ಅಂತ ಇರೋದು, ಆ ಒಂದು ಪದರ ತೆಗೆದುಬಿಟ್ಟು ಜಾಸ್ತಿ ತೆಗಿಬೇಕು ಸ್ವಲ್ಪ, ಅವಾಗ ಅಲ್ಲಿಂದ ಬಾಂಡ್ ಆಗ್ತಾ ಬರುತ್ತೆ. ಇದೇನು ಮಾಡ್ತಾರೆ ಇವರು, ಇದನ್ನು ಸರಿಯಾಗಿ ತುಂಬಲ್ಲ. ಎಡ್ಜು ಜಾಯಿಂಟ್ ಇದೆ ನೋಡಿ, ಇದೆಲ್ಲ ವೀಕ್ ಪಾಯಿಂಟ್ಗಳಿದೆಲ್ಲ. ಈ ಜಾಯಿಂಟ್ಗಳು ಸರಿಯಾಗಿ ಇಲ್ಲದೆ ಇರೋದ್ರಿಂದ ಕರೆಕ್ಟಾಗಿ ಇದು ಆಗಲ್ಲ. ಇದು ಬಾಂಡಿಂಗ್ ಇಲ್ಲದೆ ಇದ್ಮೇಲೆ ಅಂಟ್ಕೊಳ್ಳಲ್ಲ ಸರಿಯಾಗಿ. ಅಂಟ್ಕೊಳ್ಳೋದಾದ್ಮೇಲೆ ನೀರು ಅನ್ನೋದು ಸ್ಟ್ರಿಪ್ಪಿಂಗು. ನಮಗೆ ನೀರು ಹೆಂಗೆ ಮುಖ್ಯನೋ ಅದಕ್ಕೆ ನೀರು ಇಲ್ಲದೆ. ವಿಟಮಿನ್ ಕಾಸ್ಟ್ಲಿ ಅಂದ್ರಲ್ಲ, ಇವ್ರು ಒಂದೊಂದು ರೋಡ್ಗೆ ಸಿಕ್ಕಾಪಟ್ಟೆ ತಗೋತಾರಲ್ಲ ಸರ್, 1,100 ಕೋಟಿ ಬರೀ ಗುಂಡಿ ಮುಚ್ಚೋದಕ್ಕೆ. ಬಿಲ್ ಮಾಡಕ್ಕೆ, ಅದು ಬಿಲ್ ಮಾಡಕ್ಕೆ ಮಾಡ್ತಾರೆ ಅಷ್ಟು ರೇಟ್. ಬಿಲ್ ಮಾಡ್ತಾರೆ, ಬಿಲ್ ಮಾಡೋದು ಅಷ್ಟು ಮಾಡ್ತಾರೆ. ಪಾಪ ಅವ್ರದ್ದು ಅದು ಕಾಂಟ್ರಾಕ್ಟರ್ದು ಕಿಕ್ ಬ್ಯಾಕು ಅದಕ್ಕೆ ಬೇಕಾದಷ್ಟು ಇರ್ತದೆ ಇಲ್ಲಿ. ಸೊ ಅದರಿಂದ ಏನು ಮಾಡ್ತಾರೆ ಅಂದರೆ 5.5% ವಿಟಮಿನ್ ಹಾಕ್ತೀವಿ ಯೂಶಲಾಗಿ. ಒಳ್ಳೆ ಸ್ಟ್ರೆಂತ್ ಬೇಕು ಅಂತಂದರೆ 5.5% ಅಂದರೆ ಎಷ್ಟು ಹೋದ್ವೋ ಅದರ 5ರಷ್ಟು ಕೊಡಬೇಕು. ಮಿಕ್ಕಿದೆಲ್ಲ ಸಾಯಿಲ್ಲು, ಸ್ಯಾಂಡು, ಇಲ್ಲೆಲ್ಲ ಭಾಳ ಕಮ್ಮಿ ಮಾಡ್ತಾರೆ. ಮೊದಲು 2.5-3 ಮಳೆ ಹಾಕಲ್ಲ, ಅರ್ಧಕ್ಕರ್ಧ ಇಳಿಸ್ತಾರೆ. ಅರ್ಧಕ್ಕರ್ಧ ಇಳಿಸೋದ್ರಿಂದ ಇದು ಒಂದು ಮಳೆ ಬಂದರೆ ಈ ಥರ ಬರುತ್ತದೆ. ಇದು ಮುಖ್ಯವಾದದ್ದು. ಫೈನಲ್ ಆಗಿ ಏನು ಸಲಹೆ ಕೊಡ್ತೀರಾ ಸರ್? ಇದು ಏನು ಮಾಡುತ್ತೆ, ಇದು ಜನರಲ್ ಆಗಿ ಇದು ಭಾಳ ಸಿಂಪಲ್. ಇದು ಬಿದ್ದಿದೆ, ಈಗ ಇದ್ರ ಮೇಲೆ ನಾವು ಮುಚ್ಚಬೇಕು. ಇದನ್ನು ಮುಚ್ಚು ಸ್ವಲ್ಪ ಅಗಲವಾಗಿ ಮಾಡ್ಕೋಬೇಕು, ಇನ್ನು ಡೆಪ್ತು ಮಾಡ್ಕೋಬೇಕು. ಒಂದು ಪದರ ಬರಬೇಕು, ಅದ್ರ ಮೇಲೆ ಕ್ಲೀನಾಗಿ ಹಾಕಿ 2-3 ಲೇಯರ್ ಹಾಕಬೇಕು. ಅದ್ಮೇಲೆ ಎಷ್ಟೇ ಥಿಕ್ನೆಸ್ ಇದ್ರೂ ಕೂಡ 2-3 ಲೇಯರ್ ಹಾಕಿ ಒಂದೊಂದು ಲೇಯರ್ನು ಟ್ಯಾಂಪ್ ಮಾಡಬೇಕು, ಚೆನ್ನಾಗಿ ಟ್ಯಾಂಪ್. ಈಗ ಸರ್, ಕಳಪೆ ಕಾಮಗಾರಿ ಅಂತ ಅದು ಗೊತ್ತಾಗ್ತಿದೆ ನೀವು ಹೇಳ್ದಂಗೆ, ಬಟ್ ಈಗ ಈ ಊರಲ್ಲೇ ಗುಣಮಟ್ಟ ಪರಿಶೀಲನೆ ಮಾಡೋ ಅಧಿಕಾರಿಗಳೆಲ್ಲ ಇರ್ತಾರಲ್ಲ ಸರ್? ಇರ್ತಾರಲ್ಲ, ಅಲ್ಲಿನವರೇ ಇರ್ತಾರೆ. ಬೇರೆ ಕಡೆ
ಥರ್ಡ್ ಪಾರ್ಟಿ ಆಡಿಟಿಂಗ್ ಅಂತ ಇರುತ್ತೆ. GBA ಅಧಿಕಾರಿಗಳು ಕೂಡ ಬರ್ತಾರಲ್ಲ. ಅವರು ಬಂದು ಅವ್ರಿಗೆ ಮ್ಯಾಚ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಸೊ ಅದರಿಂದ ಅವ್ರೆಲ್ಲ ಚೆನ್ನಾಗಿದೆ ಸರ್ಟಿಫಿಕೇಟ್ ಕೊಟ್ಟು ಹೊರಟೋಗ್ತಾರೆ ಅವರು. ಸೊ ಅದ್ರ ಏನಾಗ್ತಾಯಿದೆ ಅಂತಂದರೆ ಅಲ್ಟಿಮೇಟ್ಲಿ ದಿನಕ್ಕೆ ನಿಮ್ಗೆ ಏನು ಬೇಕೋ ಬೇಡವೋ ಅದಿರಲ್ಲ, ಒಟ್ಟಲ್ಲಿ ಚೆನ್ನಾಗಿದೆ ಅಂತೀವಿ. ಅದು ಭಾಳ ಇಂಪಾರ್ಟೆಂಟ್ ಇದರಲ್ಲಿ. ಇದಿಷ್ಟು ಸಂಚಾರಿ ತಜ್ಞರಾಗಿರುವಂತಹ ಶ್ರೀಹರಿ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.